ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ನಮ್ಮ ಒಂದು ಮುಖ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ, ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂದರೆ, ಯಾವುದೇ ಒಂದು ಪಿಂಪಲ್ಸ್ ಆಗಲಿ, ಡಾರ್ಕ್ ಸರ್ಕಲ್ ಆಗಲಿ, ಮತ್ತು ಪಿಗ್ಮೆಂಟೇಷನ್ ಆಗಲಿ ಯಾವುದೂ ಇರಬಾರ್ದು. ಪ್ಲಸ್ ನಮ್ಮ ಕೂದಲು ಚೆನ್ನಾಗಿ ಗ್ರೋ ಆಗಬೇಕು. ಸೊ ನಾನು ಕೂದಲು ನೋಡಿ ಎಷ್ಟು ಉದ್ದ ಆಗಿದೆ. ಅದು ನಾನು ಒಂದು 2-3 ಸಲ ಕಟ್ ಮಾಡಿನೂ ಉದ್ದ ಬೆಳೀತಾನೆ ಇದೆ. ಓಕೆನಾ. ಸೊ ಅದು ಹೇಗೆ ಸಾಧ್ಯ? ಯಾವ ಒಂದು ನಾನು ಮ್ಯಾಜಿಕಲ್ ಡ್ರಿಂಕ್ ಯೂಸ್ ಮಾಡ್ತಾ ಇದ್ದೀನಿ, ಅದರಿಂದ ಇದು ಮುಖನೂ ಚೆನ್ನಾಗಿ ಗ್ಲೋ ಬರುತ್ತೆ. ಪ್ಲಸ್ ನಮ್ಮ ಒಂದು ಕೂದಲು ಚೆನ್ನಾಗಿ ಅಂದರೆ ಒಂಥರ ಶೈನಿಂಗ್ ಥರ ಬರುತ್ತೆ. ಓಕೆನಾ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಯಾವುದು ಮೆಥಡ್ ಮಾಡ್ತಾ ಇರೋದು ಅಂದರೆ, ನನ್ನ ಒಂದು ಓನ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಮಾಡೋದು. ಓಕೆನಾ. ಓನ್ ಇಂಗ್ರೀಡಿಯೆಂಟ್ ಅಂದರೆ ನನ್ನ ಒಂದು DIY ಅಂತಾರಲ್ಲ ಆ ಥರ. ಓಕೆನಾ. ಸೊ ನನ್ನದೇ ಹೊಸದಾಗಿ ನಾನು ಪ್ರಯೋಗ ಮಾಡಿರೋದು ಅಂತಲೇ ಅಂದ್ಕೊಳ್ಳಿ. ಸೊ ಇದನ್ನು ನಾನು ಎಷ್ಟು ದಿನ ಆಯಿತು ಮಾಡಿ ಅಂದರೆ ಫ್ರೆಂಡ್ಸ್, ಆಲ್ಮೋಸ್ಟ್ ನಾನೊಂದು 2-3 ತಿಂಗಳಿಂದ ಸ್ಟಾರ್ಟ್ ಮಾಡಿರೋದು. ಸೊ ನನಗೆ ಇದು ರಿಸಲ್ಟ್ ಕೊಟ್ಟಿದೆ. ಬಿಕಾಸ್ ನಮ್ಮದು ಸ್ಕಿನ್ ಎಲ್ಲ ಒಂದು ಸ್ವಲ್ಪ ಗ್ಲೋ ಬರ್ತಾ ಇದೆ, ಕಲರು ಚೇಂಜ್ ಆಗಿದೆ, ಬೆಳ್ಳಗೂ ಕಾಣಿಸುತ್ತೆ. ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಸೀಕ್ರೆಟ್ ಡ್ರಿಂಕ್ನ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ನೇದಾಗಿ ನಾನೊಂದು ಗ್ರೀನ್ ಟೀನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ. ಸೊ ನನ್ನದು ಒಂದು ವ್ಲಾಗಲ್ಲೂ ನಿಮ್ಗೆ ತೋರಿಸಿದೆ, ವೋಚಾ ಟೀ ಅಂತ ಒಂದು ತೋರಿಸಿದ್ನಲ್ಲ ಗ್ರೀನ್ ಟೀದು. ಸೊ ತುಂಬ ಜನಕ್ಕೆ ಅದು ಅಫೋರ್ಡ್ ಮಾಡೋಕ್ಕೆ ಕಷ್ಟ. ಬಿಕಾಸ್ ಯಾಕೆ ಕಷ್ಟ ಅಂದರೆ, 391 ರೂಪೀಸ್ ಆಗುತ್ತೆ ಒಂದು ಡಬ್ಬ, ನಾನು ಹೇಳಿದ್ನಲ್ಲ. ಸೊ ಅದನ್ನು ನೀವು ಹೇಗೆ ಉಪಯೋಗಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವರೆಲ್ಲ ಜಾಸ್ತಿ ಹಾಕೊಂಡ್ಬಿಟ್ಟಾಗ ಒಂದೂವರೆ ತಿಂಗಳು, 1 ತಿಂಗಳಲ್ಲೇ ಖಾಲಿಯಾಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ನನಗೆ ಒಂದು 2.5 ತಿಂಗಳಿಂದ 3 ತಿಂಗಳವರೆಗೂ ಒಂದು ಡಬ್ಬ ಬರುತ್ತೆ ಅದು. ಸೊ ನಾನೇನು ಮಾಡಿದೆ ಅಂದರೆ, ಅದೇ ಥರ ನಾನು ಒಂದು ಮೆಥಡ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ನಿಮಗೆ ಈಸಿ ಆಗಲಿ ಅಂತ. ತುಂಬ ಜಾಸ್ತಿ ದುಡ್ಡು ಖರ್ಚು ಮಾಡೋ ಬದಲು ನಾವೇ ಮನೆಯಲ್ಲಿ ಮಾಡ್ಕೊಳ್ಳುವಂತಹ ಒಂದು ಗ್ರೀನ್ ಟೀನ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆನಾ ಫ್ರೆಂಡ್ಸ್. ನಾನು ಡೈಲಿ ಕುಡಿತಾ ಇದ್ದೀನಿ ಅದನ್ನು. ಸೊ ಇನ್ನೊಂದು ಡ್ರಿಂಕ್ ಇದೆ, ಅದೇನು ಅಂದರೆ ನಮ್ಮ ಒಂದು ಲಿವರ್ನ ಡಿಟಾಕ್ಸ್ ಮಾಡುವಂತಹ ನನ್ನ ಒಂದು DIY. ಓಕೆನಾ. ಸೊ ನಾನೇ ಹೊಸದಾಗಿ ಕಂಡುಹಿಡಿದಿರುವಂಥದ್ದು. ಸೊ ನಾನು ಅದನ್ನು ಕುಡಿತಾ ಇದ್ದೀನಿ. ಅದೂ ಅಷ್ಟೇ. ಸೊ ಅದು ನಿಮ್ಗೆ ಯಾರ್ಯಾರಿಗೆ ನಿಮ್ಗೆ ಅದು ಯೂಸ್ಫುಲ್ ಆಗುತ್ತೆ ಅಂದರೆ, ಪಿಗ್ಮೆಂಟೇಷನ್ ಇರೋರು, ಮತ್ತು ಈಗ ಮೆಲೆಸ್ಮಾ ಅಂತಾರಲ್ಲ, ಅದು ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಮತ್ತು ಇದು ಕಣ್ಣು ಕೆಳಗೆ ಡಾರ್ಕ್ ಸರ್ಕಲ್ಲು, ಎಲ್ಲ ಇದಕ್ಕೂ ಒಂದು ರೆಮಿಡಿ ಅದು. ಒಳಗಿಂದ ಶುದ್ಧೀಕರಣ ಮಾಡುತ್ತೆ. ಓಕೆನಾ. ಸೊ ಬ್ಲಡ್ ಪ್ಯೂರಿಫೈ ಮಾಡುವಂತಹ ಒಂದು ಟಾಕ್ಸಿನ್ ಎಲ್ಲ ಹೋಗುವಂತಹ ಒಂದು ಡ್ರಿಂಕ್ ಆಗಿರುತ್ತೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ನೇ ಇಂಗ್ರೀಡಿಯೆಂಟ್ ಏನು ಬೇಕಾಗುತ್ತೆ ಅಂದರೆ, ಗ್ರೀನ್ ಟೀ ಬೇಕು. ಓಕೆನಾ. ಸೊ ನೀವು ಈ ಥರ ಒಂದು 50 ಗ್ರಾಮು 100 ಗ್ರಾಮು ಆ ಥರ ತೊಗೊಳ್ಳಿ. ಸೊ ನಂದು ಇದು ಒಂದು ಸ್ವಲ್ಪ 1/4 kg ಇರ್ಬೋದು ಅಂದ್ಕೊಂಡಿದ್ದೀನಿ. 1/4 kgನೋ ಎಷ್ಟೋ ಗೊತ್ತಿಲ್ಲ. ಒಂದು ಪ್ಯಾಕೆಟ್ ಫುಲ್ ತಂದು ಇಟ್ಕೊಂಡಿದ್ದೀನಿ ಗ್ರೀನ್ ಟೀ ಅದರದ್ದು. ಓಕೆನಾ. ಸೊ ಅದಾದಮೇಲೆ ದಾಸವಾಳ ಹೂವನ್ನ ನಾವು ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಈ ಥರ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರೋಸ್ ಪೆಟಲ್ಸ್ದು ನಾನು ಹೇಳಿದ್ದೆ ಅಲ್ವಾ. ಸೊ ನಂದು ಓಚಾ ಟೀನಲ್ಲೂ ನಾನು ತೋರಿಸಿದ್ದೆ ನಿಮ್ಗೆ, ಈ ಥರದ್ದೇ ರೋಸ್ ಪೆಟಲ್ಸ್ನ ಹಾಕಿದ್ರು. ಸೊ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಸೊ ಇದು ಬೇಕಾಗುತ್ತೆ ಇವಾಗ ನಾವು ಗ್ರೀನ್ ಟೀ ಮಾಡೋಕ್ಕೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ. ಸೊ ಓಕೆನಾ ಫ್ರೆಂಡ್ಸ್, ಇವಾಗ ನಾನು ಗ್ರೀನ್ ಟೀನ ರೆಡಿ ಮಾಡ್ತಾ ಇದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ಪ್ರಾಪರ್ ವೇನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ದಟ್ ನಿಮ್ಗೆ ಈಸಿಯಾಗಿ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೋಬೋದು. ಯಾಕೆ ಕೇಳ್ಕೊಡ್ತಾ ಇದ್ದೀನಿ ಅಂದರೆ, ಅದು ಒಂದು ಡಬ್ಬ, ಪುಟಾಣಿ ಡಬ್ಬಕ್ಕೇ ನೀವು ಒಂದು 391 ರೂಪೀಸ್ ಕೊಡಬೇಕಾಗುತ್ತೆ. ಸೊ ಅದೆಲ್ಲ ಮಾಡೋ ಬದಲು ಅದ್ರ ಬದಲು ನೀವೇನು ಮಾಡ್ಬೋದು ಅಂದರೆ, ಇವಾಗ ದಾಸವಾಳದ ಹೂಗಳು ಎಲ್ಲರ ಮನೆಯಲ್ಲೂ ಸಿಗುತ್ತಲ್ವಾ. ಸೊ ಸಿಗದೇ ಇರೋ ನಿಮ್ಮ ಅಕ್ಕಪಕ್ಕ ಹುಡುಕಿ ಎಲ್ಲ, ಯಾರ್ದಾರ ಮನೇಲಂತೂ ಕೆಂಪು ದಾಸವಾಳ ಹೂ ಹಾಕೇ ಇರ್ತಾರೆ. ಸೊ ಅದನ್ನು ತೊಗೊಂಬಂದು ಅದನ್ನು ಡ್ರೈ ಮಾಡಿ ಇಟ್ಕೊಳ್ಳಿ. ಮತ್ತು ರೋಸ್ದು ಪೆಟಲ್ಸ್ ಆರಾಮಾಗಿ ಸಿಗುತ್ತೆ ನಿಮಗೆ. ಒಂದು 20 ರೂಪೀಸ್ಗೆ ಎಷ್ಟೊಂದು ರೋಸ್ ಸಿಗುತ್ತಲ್ವಾ. ಸೊ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಡ್ರೈ ಮಾಡಿ ಇಟ್ಕೊಳ್ಳಿ. ಸೊ ನಾನು ಅದೇ ಥರ ಮಾಡಿ ಇಟ್ಕೊಂಡಿರೋದು. ಓಕೆನಾ. ಸೊ ಅದು 3 ಬೇಕಾಗುತ್ತಷ್ಟೇ. ಅದು ನೀವು, ನಾನು ಹೇಳಿದ್ನಲ್ಲ, ಗ್ರೀನ್ ಟೀ ನನಗೆ ಅದು ತುಂಬ ದಿನ ಯೂಸ್ ಆಗುತ್ತೆ, ಎಷ್ಟೊಂದಿದೆ ಅಲ್ವಾ. ಸೊ ಅದಕ್ಕೆ ಹೇಳಿದ್ದು 391 ರೂಪೀಸ್ ಕೊಡೋ ಜಾಗದಲ್ಲಿ. ಸೊ ಈ 2 ನಮಗೆ ಕಡಿಮೆ ದುಡ್ಡಲ್ಲೇ ಆಗೋಗುತ್ತೆ. ಯಾವುದು ದಾಸವಾಳ ಮತ್ತು ರೋಸ್ ಪೆಟಲ್ಸ್ದು. ಬರೀ ಗ್ರೀನ್ ಟೀಗೆ ಮಾತ್ರ ನೀವು ಇನ್ವೆಸ್ಟ್ ಮಾಡೋರೆ ಸಾಕಾಗುತ್ತೆ. ಓಕೆನಾ. ಸೊ ರೆಡಿನಾ ಫ್ರೆಂಡ್ಸ್? ಯಾರಿಗೆ ಈ ಥರ ಬ್ಯೂಟಿಫುಲ್ ಸ್ಕಿನ್ ಬೇಕು ಅಂದರೆ, ಯಾವುದೇ ಒಂದು ಪಿಂಪಲ್ಸ್ದು ಮಾರ್ಕ್ಸ್ ಆಗಲಿ, ಪಿಗ್ಮೆಂಟೇಷನ್ ಆಗಲಿ, ಮೆಲೆಸ್ಮಾ, ಅದೆಲ್ಲ ಒಂದು ಸ್ವಲ್ಪ ಕ್ಲಿಯರ್ ಸ್ಕಿನ್ ಬೇಕು ಅಂತ ಯಾರಿಗೆ ಇಷ್ಟ ಇದೆಯೋ ಅವ್ರು ಇದನ್ನೆಲ್ಲ ಟ್ರೈ ಮಾಡಿ. ಓಕೆನಾ. ಸೊ ಯಾವಾಗಲೂ ಅಷ್ಟೇ ಗ್ರೀನ್ ಟೀ ನಾವು ಕುಡಿಯೋದ್ರಿಂದ ಏನು ಗೊತ್ತಾ, ಮುಖ ಕ್ಲಿಯರ್ ಸ್ಕಿನ್ ಆಗ್ತಾ ಬರುತ್ತೆ. ಸೊ ಇದು ಮ್ಯಾಜಿಕಲ್ ಡ್ರಿಂಕು, ಬರೀ ಗ್ರೀನ್ ಟೀ ಅಲ್ಲ, ಅದ್ರ ಜೊತೆಗೆ ನಾವು ಆ್ಯಕ್ಚುಲಿ ಏನು ಗೊತ್ತಾ, ಇದು ಲೀಫು ತೊಗೊಂಡು ನಾವು ಮಾಡಿದಾಗ ಆರ್ಗ್ಯಾನಿಕ್ ಆಗಿರುತ್ತೆ. ಸೊ ಇದರಲ್ಲಿ ಆಗ್ತಾ ಇರೋದೆಲ್ಲ ನಾವು ಹರ್ಬಲ್ ಇಂಗ್ರೀಡಿಯೆಂಟ್ಸೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಬೆಳ್ಳಗಾಗ್ತಾ ಇದೆ. ಸೊ ಸ್ಕಿನ್ದು ಟೆಕ್ಸ್ಚರ್, ಕಲರ್ ಎಲ್ಲ ಟೋನ್ ನೋಡಿ ಬೇಕಾರೆ. ನಾನು ಏನೂ ಹಾಕಿಲ್ಲ, ಜಸ್ಟ್ ಏನು ಹಾಕಿದ್ದೀನಿ ಹೇಳಿ, ನಾನು ಹೇಳಿದ್ನಲ್ಲ, ಸನ್ಸ್ಕ್ರೀನ್ ಜೋವಿಸ್ ಅಷ್ಟೇ, ಪೌಡರು.
ಓಕೆನಾ. ಸೊ ಬನ್ನಿ ಹೇಳ್ತೀನಿ ಹೆಂಗೆ ಅಂತ. ನೋಡಿ ಫ್ರೆಂಡ್ಸ್, ಫಸ್ಟ್ ನಾನು ಒಂದು ಗ್ಲಾಸಲ್ಲಿ ನೀರು ಹಾಕೊತಾ ಇದ್ದೀನಿ, 1 ಗ್ಲಾಸ್ ನೀರು. ಓಕೆನಾ. ಸೊ ಆ ಗ್ಲಾಸ್ ನೋಡಿ ಈ ಥರ ಒಂದು ಇಷ್ಟಿರಬೇಕು. ನಿಮ್ಮ ಇಷ್ಟ, ನೀವು ಎಷ್ಟು ಕುಡಿತೀರೋ ಅದ್ರ ಮೇಲೆ ಡಿಪೆಂಡು. ಸೊ ನಾನು ಗ್ರೀನ್ ಟೀನ ನನ್ನ ಕೈ ಅಳತೆ ಪ್ರಕಾರನೇ ಯಾವಾಗಲೂ ಹಾಕೋದು. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಓಕೆನಾ. ಸೊ ನೋಡಿ 1 ಸ್ಪೂನ್ ಬರ್ಬೋದು ಅದು. ಮತ್ತು ನಾನು ದಾಸವಾಳ ಹೂವನ್ನ ಜಸ್ಟ್ 2 ಹಾಕೋತಾ ಇದ್ದೀನಿ ಅಷ್ಟೇ. ನೋಡಿ ಎರಡು ದಾಸವಾಳದ ಹೂವು ಹಾಕೋದನ್ನ. ಆಮೇಲೆ ರೋಸ್ ಪೆಟಲ್ಸ್ ಎಷ್ಟು ಹಾಕ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಹಾಕಬೇಕು, ತುಂಬಾ ಹಾಕ್ಬಾರ್ದು. ಇಷ್ಟು ಒಂದು ಅರ್ಧ ಸ್ಪೂನಷ್ಟು ಇದು ಅಂದ್ಕೊಳ್ಳಿ. ಸೊ ನೋಡಿ ಇದು ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇದೇನು ಅಂದರೆ ವಾರದಲ್ಲಿ 3 ದಿನ ಥರ ಕುಡಿಬೋದು, ಇಲ್ಲ ಡೈಲಿ ಕುಡಿಬೋದು. ಸೊ ನಾನೇನು ಮಾಡ್ತೀನಿ ಅಂದರೆ ಒಂದಿನ ಡೈಲಿ ಥರ ಕುಡಿತೀನಿ, ಇಲ್ಲಾಂದರೆ ನನಗೆ ಒಂದೊಂದ್ಸಲ ಟೈಮ್ ಆಗಲ್ಲ ಮಾಡ್ಕೊಳ್ಳೋಕೆ. ಅಂದರೆ ನಂದು ಜಸ್ಟ್ ಡಿಪ್ ಮಾಡೋದು ಈಸಿ ಇರುತ್ತೆ ನನಗೆ. ಸೊ 2 ದಿನಕ್ಕೊಂದ್ಸಲ ಈ ಮೆಥಡಲ್ಲಿ ಮಾಡಿರ್ತೀನಿ. ಸೊ ನಿಮಗೂ ಹೇಳ್ತಾ ಇದ್ದೀನಿ, ಅವಾಗ ಈ ಥರ ಫುಲ್ ಕ್ಲಿಯರ್ ಸ್ಕಿನ್ ಬರುತ್ತೆ, ಮುಖ ಬೆಳ್ಳಗಾಗುತ್ತೆ. ಈ ಥರ ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಆಗಲಿ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಯಾಕೆ ಅಂದರೆ ಅದು ನಮ್ಮದು ಸ್ಟಮಕ್ ಕ್ಲಿಯರ್ ಆಗ್ತಾ ಬರುತ್ತೆ. ಓಕೆನಾ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಚೆನ್ನಾಗಿ ಕುದಿಬೇಕು. ಅದು ಕುದ್ದಾಗ ನೋಡಿ ಈ ಥರ ಬಬಲ್ಸ್ ಥರ ಬರುತ್ತೆ, ಒಂದು 2 to 3 ಮಿನಿಟ್ಸ್. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಅದು ಚೆನ್ನಾಗಿ ಅದು ಅಂದರೆ ಆರಿಸಿದ್ದೀನಿ ಅದನ್ನು. 2 ರಿಂದ 3 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಓಕೆನಾ. ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ಥರ ಕಲರ್ ಆಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಆಗಿರುತ್ತೆ. ಓಕೆನಾ. ಯಾಕೆ ಅಂದರೆ ನಾವು ದಾಸವಾಳದ ಹೂವು ಹಾಕಿರ್ತೀವಲ್ವಾ. ಸೊ ದಾಸವಾಳದ ಹೂವು ಹಾಕಿದಾಗ ಅದ್ರದ್ದು ಒಂದು ಇದೆಲ್ಲ ಕೆಳಗಡೆ ಬಿಟ್ಟಿರುತ್ತೆ, ಅದ್ರದ್ದೇನು ಒಂದು ಸತ್ವ ಇರುತ್ತೋ ಅದೆಲ್ಲ ಬಿಟ್ಟಿರುತ್ತೆ. ಮತ್ತು ರೋಸ್ದು ಪೆಟಲ್ಸಲ್ಲಿರೋದನ್ನು ಅದರೊಳಗಡೆ ಅಬ್ಸರ್ವ್ ಆಗಿರುತ್ತೆ. ಸೊ ಅದಕ್ಕೆ ಹೇಳಿದ್ದು, ಈ ಮೆಥಡಲ್ಲಿ ಮಾಡಿದಾಗ ನಿಮಗೆ 100% ತುಂಬ ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಆದ ಕ್ಲಿಯರ್ ಸ್ಕಿನ್ ಬರುತ್ತೆ. ಯಾರಿಗೆ ನಂತರ ಬೇಕು ಹೇಳಿ. ಸೊ ನೋಡಿ, ನ್ಯಾಚುರಲ್ ಬ್ಯೂಟಿ ಅಂತಾರಲ್ಲ ಆ ಥರ ಬರುತ್ತೆ. ನಿಮ್ಗೇನು ಗೊತ್ತಾ, ಯಾವುದೇ ಒಂದು ಕಾಸ್ಟ್ಲಿ ಕೆಮಿಕಲ್ಸ್ ತಗೊಂಡು, ಇವಾಗ ಕ್ರೀಮ್ಸ್ ಎಲ್ಲ ನೀವು ಕೇಳ್ತಾ ಇರ್ತೀರಾ, ನಾನು ನೋಡ್ತಾನೆ ಇರ್ತೀನಿ ನಿಮ್ಮ ಕಮೆಂಟ್ಸ್ ಎಲ್ಲ. ತುಂಬ ಜನ ಕೇಳ್ತಾ ಇರ್ತೀರಾ ಯಾವ ಕ್ರೀಮ್ ಚೆನ್ನಾಗಿರುತ್ತೆ ಬೆಳ್ಳಗಾಗೋಕ್ಕೆ ಅಂತ. ಸೊ ನಾನು ನಿಮ್ಗೆ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ಇವಾಗ ನಾನೇನು ಮಾಡಿ ತೋರಿಸಿದ್ನೋ ಗ್ರೀನ್ ಟೀ, ಅದೊಂದನ್ನು ನೀವು 1 ತಿಂಗಳು ಮಾಡಿ, ಆಮೇಲೆ ನಿಮ್ಮ ಮುಖದ ಕಲರು ಚೇಂಜ್ ಆಗುತ್ತೆ. ನಾನು ಹೇಳೋದು ತುಂಬ ಬೆಳ್ಳಗೆ ಅಂದರೆ, ಈಗ ಕಪ್ಪುಗಿರೋರು ಒಂದು ಸ್ವಲ್ಪ ಅವ್ರದ್ದು ಇದರಲ್ಲಿ ಒಂದು ಸ್ವಲ್ಪ ಗ್ಲೋ ಬರುತ್ತೆ ಅವ್ರ ಮುಖದಲ್ಲಿ. ಆಮೇಲೆ ಗೋಧಿ ಬಣ್ಣ ಇರೋರು ಒಂದು ಸ್ವಲ್ಪ ಕಲರ್ದು ಚೇಂಜ್ ಆಗ್ತಾ ಬರುತ್ತೆ. ಓಕೆನಾ. ಸೊ ಆ ಥರ ನಾನು ಹೇಳೋದು. ಕಪ್ಪುಗಿರೋರು ಇವಾಗೆಲ್ಲ ತಮ್ನೇಲಲ್ಲಿ ಹಾಕ್ತಾರೆ ನೋಡಿ, ಕಪ್ಪುಗಿರೋರು ಇದನ್ನು ತಗೊಂಡ ತಕ್ಷಣ ಏನು ಬೆಳ್ಳಗೆ, ಏನೋ ಒಂದು ಕಡೆ ಕಪ್ಪುಗಿರೋ ಫೋಟೋ ಹಾಕ್ಬಿಟ್ಟಿರ್ತಾರೆ, ಒಂದು ಕಡೆ ಬೆಳ್ಳಗಿರೋದು. ನನಗೆ ನಗು ಬರುತ್ತೆ. ಸುಮ್ಮನೆ ವ್ಯೂಸ್ ಬರಬೇಕು ಅಂದ್ಬಿಟ್ಟು ಹುಚ್ಚುಚ್ಚಂಗೆ ಏನೇನೋ ಬರಿಬಾರ್ದು. ಓಕೆನಾ. ಸೊ ನಾನು ನಿಮಗೆ ನಿಜವಾಗ್ಲೂ ಫ್ಯಾಕ್ಟ್ ಹೇಳ್ತಾ ಇರೋದು. ಸೊ ನೋಡಿ, ನ್ಯಾಚುರಲ್ ಬ್ಯೂಟಿ ಬೇಕು ಅಂದರೆ ಯಾವುದೇ ಒಂದು ಇದನ್ನು ಅಪ್ಲೈ ಮಾಡಿಲ್ಲ ನಾನು. ಜಸ್ಟ್ ಜೋವಿಸ್ ಹಾಕಿರೋದು. ನಿಮಗೆ ಗೊತ್ತಲ್ಲ, ಜೋವಿಸ್ ಅನ್ನೋದು ಒಂದು ಸನ್ಸ್ಕ್ರೀನ್ ಆಗಿರುತ್ತೆ. ಸನ್ಸ್ಕ್ರೀನಲ್ಲಿ ನಾವು ಹೆಂಗೆ ಕಾಣಿಸ್ತೀವಿ ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಅಂಥ ಒಂದು ಎಫೆಕ್ಟ್ ಏನು ಕೊಡಲ್ಲ ಅದು. ಬಟ್ ನಮ್ಮದು ಬ್ಯೂಟಿ ಇನ್ಹ್ಯಾನ್ಸ್ ಆಗಬೇಕು ಅಂದರೆ ಹೇಗೆ ಸಾಧ್ಯ ಅಂದರೆ ಈ ಥರ ಒಂದು ಟ್ರಿಕ್ ಮಾಡೋದ್ರಿಂದ. ಸೊ ಅದಕ್ಕೆ ನಾನು ಮ್ಯಾಜಿಕಲ್ ಡ್ರಿಂಕ್ ಅಂತಲೇ ಹೆಸರಿಟ್ಟಿರೋದು ಇದಕ್ಕೆ. ಓಕೆನಾ. ನನ್ನ ಒಂದು DIYದು ನಾನು ಹೇಳ್ಕೊಡ್ತಾ ಇರೋದು, ನಾನೇ ಕಂಡುಹಿಡ್ದಿರುವಂತಹ ಒಂದು ಮೆಥಡ್ ಆಗಿರುತ್ತೆ ಇದು. ಸೊ ಏನು ಅಂದರೆ ತುಂಬ ಒಳಗಿಂದ ನಿಮಗೆ ಬ್ಯೂಟಿಫುಲ್ ಆಗಿ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಕಲೆಗಳು ಅದೆಲ್ಲ ಹೋಗ್ತಾ ಬರುತ್ತೆ. ನಾನು ಹೇಳೋದೇನು ಅಂದರೆ, ನ್ಯಾಚುರಲ್ ಬ್ಯೂಟಿ ಬೇಕು ಅಂದರೆ, ನಾನಿವಾಗ ಫೌಂಡೇಶನ್ ಹಾಕೊಂಬಂದ್ರೆ ಹೆಂಗೆ ಕಾಣ್ತೀನಿ ಗೊತ್ತಾ, ಸಖತ್ತಾಗಿ ಕಾಣುತ್ತೆ. ಏನು ಹಾಕದೇನೆ ಇಷ್ಟು ಚೆನ್ನಾಗಿ ಕಾಣಿಸಿರೋದು, ಫೌಂಡೇಶನ್ನು ಮೇಕಪ್ ಮಾಡಿದಾಗ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀವಿ. ಸೊ ಅದನ್ನು ಹೇಳ್ತಾ ಇರೋದು, ನ್ಯಾಚುರಲ್ ಬ್ಯೂಟಿ ಬೇಕೋ ಬೇಡವಾ ನಿಮ್ಗೆ ಹೇಳಿ. ಸೊ ಅದಕ್ಕೆ ನಂದು ವ್ಲಾಗ್ಸ್ನ ನೀವು ಫಾಲೋ ಮಾಡಿ. ಯಾಕೆಂದರೆ ನಂದು ವ್ಲಾಗ್ಸಲ್ಲೆಲ್ಲ ನಿಮ್ಗೆ ಯೂಸ್ಫುಲ್ ಕಂಟೆಂಟೇ ನಾನು ಕೊಡೋದು. ಓಕೆನಾ. ಸೊ ಬನ್ನಿ ಇವತ್ತು ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಅದನ್ನು ಫಿಲ್ಟರ್ ಮಾಡಿ ನಾನು ತಗೊಂಡು ಬಂದಿದ್ದೀನಿ. ಯಾವ ಥರ ಆಗಿದೆ ಅಂದರೆ ಟ್ಯಾನ್. ಸೊ ನೋಡಿ ಈ ಥರ. ಯಾಕೆ ಹೇಳಿ, ಯಾಕೆಂದರೆ ನಾವು ದಾಸವಾಳ ಹಾಕಿದ್ದೀವಿ ಇದರಲ್ಲಿ, ಮತ್ತು ರೋಸ್ದು ಪೆಟಲ್ಸ್ ಇದೆ, ಪ್ಲಸ್ ಗ್ರೀನ್ ಟೀ ಇದೆ. ಸೊ ಎಷ್ಟು ಆರ್ಗ್ಯಾನಿಕ್ ಆಗಿದೆ ಅಂದರೆ, ಸೊ ಅದನ್ನೇ ಹೇಳೋದು. ಎಲ್ಲರ ಮನೇಲೂ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಇವಾಗ ಎಲ್ಲರ ಮನೇಲೂ ದಾಸವಾಳ ಗಿಡ ಬೆಳೆಸಿರ್ತೀರಾ. ಪೂಜೆ ಹೂಗೆ ಅಂತ ನಾವು ಎಷ್ಟು ಕೆಂಪು ಕಲರ್ ರೋಸ್ದು ಹೂವು ಎಲ್ಲ ತೊಗೊಂಬರ್ತೀವಿ ಅಲ್ವಾ. ಸೊ ಅದನ್ನು ಡ್ರೈ ಮಾಡಿ, ವಾಶ್ ಮಾಡಿಬಿಟ್ಟು ಡ್ರೈ ಮಾಡಬೇಕು. ಓಕೆನಾ. ಸೊ ಫಸ್ಟು ವಾಶ್ ಮಾಡಿ, ಆಮೇಲೆ ಡ್ರೈ ಮಾಡಿ, ಅದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ಸೊ ಇದು ಎಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ. ಸುಮ್ಮನೆ ನಾವು ಎಸೆದು ಬಿಡ್ತೀವಿ ಅಲ್ವಾ. ಯಾಕೆ ಆ ಥರ ಮಾಡ್ತೀರಾ? ಅದ್ರ ಬದಲು ನಿಮಗೆ ಗೊತ್ತಿಲ್ಲ ಇದರಿಂದ ಎಷ್ಟು ಮಿರಾಕಲ್ ಆಗಿ ನಮಗೆ ಸ್ಕಿನ್ ಮೇಲೆ ಪ್ರಯೋಗ ಎಲ್ಲ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಸೊ ನಂದೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನ್ಯಾಚುರಲ್ ಬ್ಯೂಟಿ ಬೇಕು ಅಂದರೆ ಇದೆಲ್ಲ ಟ್ರೈ ಮಾಡಿ. ಓಕೆನಾ. ಯಂಗರ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ.
ಯಾರಿಗೆ ಬೇಕು, ಇನ್ನು ನಿಮ್ಮ ವಯಸ್ಸಿಗಿಂತ ನೀವು ಒಂದು 10-20 ವರ್ಷ ಚಿಕ್ಕವ್ರ ಥರ ಕಾಣಿಸ್ಬೇಕು ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗಿನ ಪೊಲ್ಯೂಷನ್ ಎಷ್ಟು ಜಾಸ್ತಿ ಇದೆ ಅಂದರೆ ಅದು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಬೆಂಗಳೂರು ಟ್ರಾಫಿಕಲ್ಲಿ ಹೋಗಿ ಹೊರಗಡೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ರೌಡ್ ಇರುತ್ತೆ ಅಂದರೆ. ನಾವೆಲ್ಲ ವರ್ಕ್ಶಾಪ್ಸ್ಗೆಲ್ಲ ಹೋಗ್ತಾ ಇರ್ತೀವಲ್ವ, ಎಷ್ಟು ನಮಗೆ ಪೊಲ್ಯೂಷನ್ ಆಗುತ್ತೆ ಅಂದರೆ ಸ್ಕಿನ್ ಮೇಲೆಲ್ಲ ಡಸ್ಟ್ ಬಂದು ಕೂರೋದಾಗಲಿ ಆ ಥರ ಎಲ್ಲ. ಸೊ ಜಸ್ಟ್ ನಾನು ಮನೆಗೆ ಬಂದ ತಕ್ಷಣ ಈ ಥರ ಒಂದು ಗ್ರೀನ್ ಟೀ ಮಾಡಿಕೊಂಡ್ರೆ ನೋಡಿ ಮುಖ ಸೂಪರ್ಬಾಗಿ ಕಾಣುತ್ತೆ. ಸೊ ಯಾರಿಗೆಲ್ಲ ಈ ಥರ ಸೂಪರ್ಬಾಗಿ ಬೇಕೋ ನಂದು ಟಿಪ್ಸ್ನ ಫಾಲೋ ಮಾಡಿ, ಓಕೆನಾ. ಸೊ ಇದೇನಕ್ಕೆ ತೋರಿಸಿರೋದು ಅಂದರೆ ಮುಖ ಕ್ಲಿಯರು ನ್ಯಾಚುರಲ್ ಬ್ಯೂಟಿ ಬರಬೇಕು ಅಂದರೆ. ಆಮೇಲೆ ನಾನು ಸೋಂಪು ವಾಟರ್ದು ತೋರಿಸಿದ್ದೀನಿ ನೋಡಿ, ಅದು ಮಾರ್ನಿಂಗ್ ಕುಡಿಬೋದು, ಓಕೆನಾ. ನಾನು ಬೆಳಗ್ಗೆ ಹೊತ್ತು ಕುಡಿತೀನಿ ಮತ್ತು ರಾತ್ರಿನೂ ಕುಡಿತಾ ಇದ್ದೀನಿ. ಅರಿಶಿಣದ ನೀರು ಅಂತ ನಾನೇನನ್ನೋ, ಸೊ ಅದಕ್ಕೇ ನಾನು ಸೋಂಪು ವಾಟರು ಪ್ಲಸ್ ನಾನು ಇದನ್ನು ಹಾಕ್ಕೊತೀನಿ, ಜೀರಿಗೆ ಪುಡಿ. ಸೋಂಪು ವಾಟರು ಅಂದರೆ ಸೋಂಪುದು ಕಾಳು ಪ್ಲಸ್ ಜೀರಿಗೆ ಪುಡಿ ಒಂಚೂರು, ಅದಾದಮೇಲೆ ಒಂದು ಸ್ವಲ್ಪ ಟರ್ಮರಿಕ್ಕು ರಾತ್ರಿ ಹೊತ್ತು ಕುಡಿಯೋದು. ಮಾರ್ನಿಂಗ್ ಟೈಮು ಬರೀ ನಾನು ಸೋಂಪು ಮತ್ತು ಜೀರಿಗೆ ಪುಡಿ ಮತ್ತು ಲೆಮನ್ ಮತ್ತು ಹನಿದು ತೊಗೋತಾ ಇದ್ದೀನಿ. ಸೊ ಸಖತ್ತಾಗುತ್ತೆ. ಯಾವ ಪಾರ್ಲರ್ಗೆ ಹೋಗೋದು ಬೇಕಾಗಿಲ್ಲ. ನಾನು ಪಾರ್ಲರ್ಗೆ ಹೋಗಿ ಎಷ್ಟು ವರ್ಷಗಳಾಗೋಯ್ತೋ ಏನೋ, ಓಕೆನಾ. ಸೊ ನಾನು ಯಾವಾಗ ಹೋಗ್ತಾ ಇರ್ತೀನಿ ಅಂದರೆ ಯಾರ್ದಾರ ಫ್ರೆಂಡ್ಸ್ ಜೊತೆಗೆ ಹೋಗೋದು, ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ನಮ್ಮ ಅಕ್ಕ ಜೊತೆ ಹೋಗ್ತಾ ಇರ್ತೀನಿ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ಇವಾಗ ಇದನ್ನು ಟೇಸ್ಟ್ ಮಾಡಿ ನಾನು ಹೇಳ್ತೀನಿ ಹೇಗಿದೆ ಅಂತ. ನಿಮ್ಗೆ ಯಾರಿಗೂ ಇಷ್ಟ ಆಗಲ್ಲ ನಂಗೆ ಗೊತ್ತು, ಯಾಕೆಂದರೆ ಇದರಲ್ಲಿ ಈ ಟೇಸ್ಟೇ ಇರಲ್ಲ ಫಸ್ಟ್ ಆಫ್ ಆಲು. ಬಟ್ ನಮ್ಮ ಒಂದು ಗಟ್ ಹೆಲ್ತ್ ಮಾತ್ರ ಸೂಪರ್ಬ್ ಆಗಿರುವಂತಹ ರೆಮಿಡಿ ಇದು. ಆಮೇಲೆ ನೀವು ಇಲ್ಲ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಗೊತ್ತಾ. ಆ್ಯಕ್ಚುಲಿ ನನಗಿದು ರೂಢಿ ಆಗೋಗಿದೆ. ನನಗೆ ಕಹಿನೂ ಕುಡ್ದಾಕ್ಬಿಡ್ತೀನಿ, ಯಾಕೆಂದರೆ ಗ್ರೀನ್ ಟೀ ನಾನು ತುಂಬ ವರ್ಷದಿಂದ ಕುಡಿತಾ ಇರೋದ್ರಿಂದ ನಂಗೆ ಅಭ್ಯಾಸ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ದಾಸವಾಳ ಹೂವು ಹಾಕಿದ್ದೀವಿ ಪ್ಲಸ್ ನಾವು ರೋಸ್ ಪೆಟಲ್ಸ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಸ್ವೀಟ್ನೆಸ್ ಬಂದಿದೆ, ಓಕೆನಾ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಏನೋ ಒಂದು ಮಾತಿದೆ ಗೊತ್ತಾ ನಿಮಗೆ, ಕುಚ್ ಪಾನಿ ಕೇಲಿಯೇ ಕುಚ್ ಕೋನಾ ಪಡ್ತಾ ಹೇ ಅಂತ ಹಿಂದಿ ಇದು. ಸೊ ನಮ್ಗೆ ಏನಾರ ಸಿಗಬೇಕು ಅಂದರೆ ಏನಾರ ಒಂದು ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸೊ ಯಾರಿಗಾರ ಸ್ವೀಟು, ಇವಾಗ ನನಗೆ ಗೊತ್ತು ತುಂಬ ಜನ ಟೀನಲ್ಲಿ, ಈವನ್ ನಮ್ಮ ಅಮ್ಮನೂ ಅಷ್ಟೇ, ಟೀನಲ್ಲಿ ಎಷ್ಟು ಶುಗರ್ ಹಾಕೊಳ್ಳೋರು ಅಂದರೆ ನಾನು ಎಷ್ಟು ಹೇಳ್ತಾ ಇದ್ದೆ, ಮಮ್ಮಿ ಶುಗರು ನಿಮಗೆ ಒಂಥರ ನಮ್ಮ ಒಂದು ಬಾಡಿನಲ್ಲಿ ಟಾಕ್ಸಿನ್ ಸೇರೋದಕ್ಕೆ ಮೂಲ ಕಾರಣ ಅದೇ ಆಗಿರುತ್ತೆ. ಶುಗರ್ನ ಅವಾಯ್ಡ್ ಮಾಡಿ ವೈಟ್ ಆಗಿರುವಂತಹ ಪದಾರ್ಥಗಳು, ಓಕೆನಾ. ಅದು ಮೈದಾ ಆಗಿರ್ಬೋದು, ಉಪ್ಪಾಗಿರ್ಬೋದು ಮತ್ತು ಸಕ್ಕರೆ ಆಗಿರ್ಬೋದು ಫ್ರೆಂಡ್ಸ್. ಸೊ ಅದನ್ನೇ ಏನು ಗೊತ್ತಾ, ನ್ಯಾಚುರಲ್ ಆಗಿ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಆರಾಮಾಗಿ ಕುಡ್ಕೊಳ್ಳಿ, ಮುಖಕ್ಕೆ ಕ್ಯೂಟಾಗಿ ಮಾಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್. ಚೆನ್ನಾಗಿದೆ ಇದು. ನೀವು ಅನ್ಕೋಬೋದು ಇನ್ನು ಮಾಡಿಬಿಟ್ಟು ಏನು ಕುಡಿಲ್ಲ ಇಲ್ಲ ಅವಳು ಅಂತ. ಕುಡಿತಾ ಇದ್ದೀನಿ, ಸೂಪರ್ಬ್ ಆಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಆಮೇಲೆ ನಂಗೆ ಕಮೆಂಟ್ ಮಾಡಿ, ಓಕೆನಾ. ಸೊ ನೀವು ನಂದು ವ್ಲಾಗ್ಸಲ್ಲಿ ಏನೇನು ನೋಡ್ತೀರೋ ಅದೆಲ್ಲ ಮಾಡ್ಕೊಂಡು ಬನ್ನಿ, ಓಕೆನಾ. ಸೊ ನಾನು ನಿಮ್ಗೆ ಏನೇನು ತೋರಿಸ್ತೀನೋ ಅದನ್ನು ನಾನು ಪ್ರಯೋಗ ಮಾಡ್ತಾನೆ ಇರ್ತೀನಿ, ಅದಕ್ಕೆ ತೋರಿಸೋದು ನಾನು. ಸೊ ಇವಾಗ ಬನ್ನಿ ನಾನು ಯಾರಿಗೆ ತೋರಿಸ್ತಾ ಇದ್ದೀನಿ ಅಂದರೆ ಪಿಗ್ಮೆಂಟೇಷನ್ನು, ಮೆಲೆಸ್ಮಾ ಮತ್ತು ಡಾರ್ಕ್ ಸ್ಪಾಟ್ಸು, ಪಿಂಪಲ್ಸ್ ಬಂದಿರೋರು, ಪಿಂಪಲ್ಸ್ ಆದಮೇಲೆ ಇಲ್ಲಿ ಡಾರ್ಕ್ ಸ್ಪಾಟ್ಸ್ ಎಲ್ಲ ಬಂದಿರುತ್ತಲ್ಲ, ಅದು ನ್ಯಾಚುರಲ್ ಆಗಿ ಹೇಗೆ ನಾವು ಮಾಡ್ಕೋಬೋದು ಅಂತ ನನ್ನ ಒಂದು DIYದು ಪ್ರಾಡಕ್ಟ್, ಓಕೆನಾ. ನಾನೇ ಒಂದು ತಯಾರಿಸಿರೋದು. ಸೊ ಇದು ಯಾರು ನಿಮ್ಗೆ ಹೇಳ್ಕೊಟ್ಟಿರಲ್ಲ, ಇಡೀ ಯೂಟ್ಯೂಬಲ್ಲಿ ಸರ್ಚ್ ಮಾಡೋರು ನಿಮ್ಗೆ ಸಿಗಲ್ಲ. ಬಿಕಾಸ್ ನಾನೇ ಕಂಡುಹಿಡ್ದಿರುವಂತಹ, ಸ್ವತಃ ನನ್ನ ಮೇಲೆ ನಾನು ಪ್ರಯೋಗ ಮಾಡಿರುವಂತಹ, ರಿಸರ್ಚ್ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಅಂದರೆ ನಾನು ಹಾಕಿರುವಂತಹ ಒಂದು ಇಂಗ್ರೀಡಿಯೆಂಟ್ಸು, ಅದ್ರ ಬಗ್ಗೆನೂ ನಾನು ಡೀಟೇಲಾಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ಅದೊಂಥರ ಒಂದು ಕ್ಲೂ ಕೊಡ್ತೀನಿ, ಕಷಾಯ ಥರ ಅಂದ್ಕೊಳ್ಳಿ. ಅದು ನಮ್ಮ ಲಿವರ್ನಲ್ಲಿ ಏನು ಒಂದು ಟಾಕ್ಸಿನ್ ಸೇರ್ಕೊಂಡಿರುತ್ತೋ ಈಸಿಯಾಗಿ ಅದನ್ನೆಲ್ಲ ತೆಗೆದಾಕುತ್ತೆ. ಸೊ ಅದೊಂದು ನಿಮಗೆ ಕ್ಲೂ ಕೊಡ್ಬೋದು ನಾನು ಅಷ್ಟೇ, ಓಕೆನಾ. ಸೊ ಇವಾಗ ನೀವು ಪಿಗ್ಮೆಂಟೇಷನ್ದು, ಇವಾಗ ನನಗೂ ಗೊತ್ತು ಎಲ್ಲರೂ ಅಂತ ಇರ್ತೀರಾ, ನಾವು ಮುಲೈತಿಗೆ ಮೊಸರು ಹಾಕ್ಕೊಂಡ್ವಿ ಏನೂ ಆಗಲಿಲ್ಲ, ಆಮೇಲೆ ಜಾಕಾಯಿಗೆ ಹಾಲು ಹಾಕ್ಕೊಂಡ್ವಿ ಏನೂ ಆಗಲಿಲ್ಲ, ಹಂಗೆ ಇದ್ದೀವಿ ಅಂತ. ಸೊ ಅದ್ರ ಜೊತೆಗೇನೆ ಅದು ಮಾಡೋದು ಬಿಡಬೇಡಿ, ಮಿರಾಕಲಾಗಿ ವರ್ಕ್ ಮಾಡುತ್ತೆ. ಅದನ್ನು ಅದ್ರ ಕೆಲಸ ಅದು ಆಯುರ್ವೇದಿಕಲ್ಲಿ ಅದು ಮಾಡುತ್ತೆ. ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, ಇಂಗ್ಲೀಷ್ ಮೆಡಿಸನ್ ಫಾಸ್ಟಾಗಿ ಆಗುತ್ತೆ, ಆಯುರ್ವೇದಿಕ್ ಮತ್ತು ಹೋಮಿಯೋಪತಿ ಸ್ಲೋ ಆಗುತ್ತೆ. ಬಟ್ ಅದರ ರಿಸಲ್ಟ್ ಒಂದಲ್ಲ ಒಂದಿನ ಕೊಡುತ್ತೆ, ಓಕೆನಾ. ಸೊ ಇದರಲ್ಲಿ ಏನು ಅಂದರೆ, ಕಷಾಯದಲ್ಲಿ ಏನು ಅಂದರೆ, ನಾನೇನು ಇವಾಗ ತೋರಿಸ್ತಾ ಇದ್ದೀನೋ ಡಿಟಾಕ್ಸ್ ಮಾಡುತ್ತೆ. ನಿಮ್ಮದು ಒಳಗಡೆ ಹೊಟ್ಟೆ ಶುದ್ಧಿ ಆದರೆ ತಾನೇ ನೀವು ಆ್ಯಕ್ಟಿವ್ ಆಗಿರೋದು. ನಾನು ಹೇಳಿದ್ನಲ್ಲ, ಹ್ಯಾಪಿ ಹಾರ್ಮೋನ್ಸ್ದು ರಿಲೀಸ್ ಆಗುತ್ತೆ. ಯಾವಾಗ ಹೊಟ್ಟೆ ಸರಿ ಇಲ್ಲ ಅಂದರೆ, ಗಟ್ ಹೆಲ್ತ್ ಸರಿ ಇಲ್ಲ ಅಂದ್ರೇ ನಮಗೆ ಸ್ಯಾಡ್ ಹಾರ್ಮೋನ್ಸ್ ಬರೋದು. ಸೊ ಅದನ್ನು ಕ್ಲಿಯರ್ ಮಾಡೋ ಮ್ಯಾಜಿಕ್ ಡ್ರಿಂಕ್ ರೆಡಿ ಮಾಡಿದ್ದೀನಿ. ಸೊ ನಾನು ಒಂದು ವಾರದ ಮುಂಚೆನೇ ನಿಮ್ಗೆ ತೋರಿಸೋಣ ಅಂದ್ಕೊಂಡೆ. ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡಿಸೋಣ ನಿಮಗೆ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಫಸ್ಟ್ ಹೇಳ್ಬಿಡ್ತೀನಿ, ಪಿಗ್ಮೆಂಟೇಷನ್ನು ಮತ್ತು ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರಿಗೆ, ಮತ್ತು ಪಿಂಪಲ್ಸು, ಇದು ಮೆಲೆಸ್ಮಾ ಬಂದಿರುತ್ತೆ ನೋಡಿ ಅವ್ರಿಗೆ, ಮತ್ತು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಎಲ್ಲರಿಗೂ ಸ್ಕಿನ್ ಪ್ರಾಬ್ಲಮ್ ಯಾರ್ಯಾರಿಗಿದೆಯೋ ಅವ್ರಿಗೆಲ್ಲ ಬೆಸ್ಟ್ ರೆಮಿಡಿ.
ನಿಮ್ಮದು ಹೊಟ್ಟೆ ಕ್ಲಿಯರ್ ಆಗ್ತಾ ಅಂದರೆ ಗಟ್ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಪ್ಲಸ್ ನಿಮ್ಮದು PCOD ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಇದರಿಂದ. ಓಕೆನಾ? ಯಾರಿಗೆ ಇಷ್ಟ ಆಯಿತು ಆಮೇಲೆ ಕಮೆಂಟ್ ಮಾಡಿ. ಅದೇನಾಗುತ್ತೆ ಅಂದರೆ ನಿಮ್ಮದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ ಅದೆಲ್ಲ ಕರೆಕ್ಟ್ ಆಗ್ತಾ ಬರುತ್ತೆ. ಸೊ ಬನ್ನಿ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಹೇಳಬೇಕು, ಇದು ಅದ್ರ ಜೊತೆಗೇನೆ ಇವಾಗ ವಿಂಟರ್ ಸೀಸನ್ ಅಲ್ವಾ ಫ್ರೆಂಡ್ಸ್, ನಿಮಗೆ ಇದು ಕೆಮ್ಮು ಬರಲ್ಲ ಮತ್ತು ಕಫ ಸೇರ್ಕೊಳುತ್ತೆ ನೋಡಿ. ಚೆಸ್ಟ್ ಕಂಜೆಷನ್ ಅಂತಾರೆ ನೋಡಿ, ಕೆಲವ್ರಿಗೆಲ್ಲ ಹೊರಗಡೆ ಹೋಗಿ ಬಂದರೆ ಅಕ್ಷಿ ಅಂತ ಇರ್ತಾರೆ, ಶೀತ ಆಗೋದಾಗಲಿ ಕೆಮ್ಮಾಗಲಿ, ಯಾಕೆಂದರೆ ಇದೊಂಥರ ಕಷಾಯ ಥರನೇ ಇರುತ್ತೆ ನಾನು ಇವಾಗ ಮಾಡಿ ತೋರಿಸೋದು. ಸೊ ಎಲ್ಲದಕ್ಕೂ ರೆಮಿಡಿ ಫ್ರೆಂಡ್ಸ್, ಮುಖದ್ದು ಫೇಸ್ ಬ್ಯೂಟಿಗೂ ರೆಮಿಡಿ ಇದು, ಪ್ಲಸ್ ನಿಮ್ಮದು ಹೆಲ್ತ್ ಇದಕ್ಕೂ ರೆಮಿಡಿ. ಈವನ್ ನೀವು ಇದನ್ನು ಚಿಕ್ಕ ಪುಟ್ಟ ಮಕ್ಳಿಗೂ ಕುಡಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀವು 1 ಗ್ಲಾಸ್ ನೀವು ಕುಡಿಯೋ ಜಾಗದಲ್ಲಿ ಪುಟ್ಟ ಮಕ್ಕಳಾದರೆ ಒಂದು ಸ್ವಲ್ಪ ಕೊಡಿ, ಕಾಲು ಭಾಗದಷ್ಟು ಕೊಡಿ, ಅವ್ರದ್ದು ಇನ್ನೂ ಚೆನ್ನಾಗಾಗುತ್ತೆ. ಓಕೆನಾ? ಸೊ ಇದು ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಬಿಕಾಸ್ ಎಲ್ಲ ನಾನು ಹಾಕೋದು ನೀವೇ ನೋಡ್ತೀರಾ, ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸ್. ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಏನೇನು ನಾನು ಯೂಸ್ ಮಾಡ್ತಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಇಂಗ್ರೀಡಿಯೆಂಟ್ಸ್ ಫಸ್ಟು ನಿಮಗೂ ಅರ್ಥ ಆಗುತ್ತೆ ಅವಾಗ. ಸೊ ವಿಳೆದೆಲೆನ ಒಂದು ಅರ್ಧ ವಿಳೆದೆಲೆ ತೊಗೊಂಡಿದ್ದೀನಿ, ಶುಂಠಿದು ಒಂದು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ, ಟರ್ಮರಿಕ್ ಇದೆ, ಒಂದು 5 ಕಾಳಷ್ಟು ಮೆಣಸು ತೊಗೊಂಡಿದ್ದೀನಿ, ಅಜ್ವೈನ್ ಇದೆ, ಸೋಂಪು ಕಾಳಿದೆ, ಪ್ಲಸ್ ಜೀರಿಗೆ ಪುಡಿ ಇದೆ, ಮತ್ತು ಇದು ನಿಮಗೆ ಗೊತ್ತಿರುತ್ತೋ ಗೊತ್ತಿಲ್ವೋ ಐ ಡೋಂಟ್ ನೋ, ಇಪ್ಲಿ ಅಂತಾರೆ ಇದಕ್ಕೆ. ಸೊ ಇಪ್ಲಿ ಆಯುರ್ವೇದಿಕ್ ಇದರಲ್ಲಿ ಸಿಗುತ್ತೆ ನಿಮಗೆ. ಸೊ ಇದು ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್, ಇಪ್ಲಿ ಅಂತಾರೆ ಇದನ್ನು. ಓಕೆನಾ? ಸೊ ನಿಮಗೆ ಬೇಕು ಅಂದರೆ ನೀವು ಅಮೆಝಾನ್ ಇಂಥ ಕಡೆನೂ ತರಿಸ್ಕೋಬೋದು. ಸೊ ಇದು ಏನು ಅಂದರೆ ನಮ್ಮದು ಬ್ಲಡ್ನ ಪ್ಯೂರಿಫೈ ಮಾಡೋದಕ್ಕೋಸ್ಕರ ಇವತ್ತು ತೋರಿಸ್ತಾ ಇರೋದು ನಾನು ನಿಮಗೆ. ಸೊ ಬನ್ನಿ ಇವಾಗ ಇದನ್ನೆಲ್ಲ ಅದಕ್ಕೆ ಹಾಕ್ತೀನಿ ನಾನು. ಸೊ ನೋಡಿ ನೀರು ಕುದೀತಾ ಇದೆ. ಸೊ ಈ ಥರ ಕುದ್ದ ಮೇಲೆ 1.5 ಗ್ಲಾಸ್ ನೀರು ಹಾಕಿದ್ದೀನಿ, ಯಾಕೆಂದರೆ ಚೆನ್ನಾಗಿ ಕುದಿಸ್ಬೇಕಲ್ವ ಕಷಾಯಗೆ. ಸೊ ಅದಕ್ಕೆ ಎಕ್ಸ್ಟ್ರಾ ಅರ್ಧ ಗ್ಲಾಸ್ ಹಾಕಿದ್ದೀನಿ ನಾನು. ಸೊ ನೋಡಿ ಈ ಥರ ಎಷ್ಟು ನಿಮಿಷ ನೀವು ಮಾಡಬೇಕು ಅಂದರೆ ಒಂದು 5 ನಿಮಿಷನೇ ಮಾಡಬೇಕು, ಬಿಕಾಸ್ ನಾವು ಕಷಾಯ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ. ಓಕೆನಾ? ಸೊ ಚೆನ್ನಾಗಿ ಅದು ನೋಡಿ ಬಬಲ್ಸ್ ಥರ ಬರ್ತಾ ಇದೆ ಫ್ರೆಂಡ್ಸ್, ಚೆನ್ನಾಗಿ ಅದನ್ನು ತಿರುಗಿಸಿ. ಸೊ ಅದ್ರದ್ದು ಒಂದು ಇದು ಕೆಳಗಡೆ ಬಿಟ್ಕೊಡುತ್ತೆ, ಅದು ಚೆನ್ನಾಗಿ ಅದು ಕುದ್ದಾಗಲೇ ಅದ್ರದ್ದು ಎಲ್ಲ ನೀರಿನಲ್ಲಿ ಅದು ಬಿಡೋದು. ಓಕೆನಾ? ಸೊ ಅದೊಂದು 5 ನಿಮಿಷ ಆಗಲಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಆ ಥರ ಒಂದು ಇಂಗ್ರೀಡಿಯೆಂಟ್ಸ್ ನಾನು ಏನೇನು ಹಾಕಿದ್ನೋ ಸೊ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಫಸ್ಟು ವಿಳೆದೆಲೆ ಹಾಕಿದ್ದೆ, ಆಮೇಲೆ ಶುಂಠಿ ಪೀಸ್ ಹಾಕಿದ್ದೀನಿ, ಅರಿಶಿನ ಹಾಕಿದ್ದೀನಿ, ಸೋಂಪು ಹಾಕಿದ್ದೀನಿ, ಒಂದು ಸ್ವಲ್ಪ ಒಂದು ಕಾಲು ಅಲ್ಲ ಒಂದು 2 ಚಿಟಿಕೆಯಷ್ಟು ಅಜ್ವೈನ್ ಹಾಕ್ಬೇಕು. ತುಂಬಾ ಜಾಸ್ತಿ ಅಜ್ವೈನ್ ಹಾಕ್ಬೇಡಿ, ಸೋಂಪು ಕಾಳು ಜಾಸ್ತಿ ಹಾಕಿದ್ರೂ ತಡೆಯುತ್ತೆ. ಅಜ್ವೈನ್ ಮಾತ್ರ ತುಂಬ ಕಮ್ಮಿ ಕ್ವಾಂಟಿಟಿನಲ್ಲಿ ಹಾಕಬೇಕು ನೀವು. ಓಕೆನಾ? ಒಂದು 1/4 ಸ್ಪೂನ್ ಅಷ್ಟು ಸೋಂಪು ಹಾಕಿದ್ರೆ ಒಂದು 2 ಚಿಟಿಕೆಯಷ್ಟು ನೀವು ಅಜ್ವೈನ್ನ ಯೂಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕರಿಮೆಣಸು ನಾನು ತೋರಿಸೋನಲ್ಲ, ಒಂದು 5 ಕಾಳು ಇರಬೇಕಷ್ಟೇ, ಮತ್ತು ಜೀರಿಗೆ ಪುಡಿ ಒಂದು ಸ್ವಲ್ಪ ಹಾಕೋಬೇಕು. ಸೊ ಅದಾದಮೇಲೆ ಟರ್ಮರಿಕ್ ಹಾಕಬೇಕು, ಮತ್ತು ಇಪ್ಪಲಿ ಅಂತ ಏನು ತೋರಿಸೋದನ್ನ ಅದು ಹಾಕಬೇಕು ಫ್ರೆಂಡ್ಸ್. ಓಕೆನಾ? ಸೊ ಇಷ್ಟನ್ನು ಹಾಕ್ಬಿಟ್ಟು ನೀವು ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ನಿಮಿಷ ಅಂದರೆ ಒಂದು 5 ನಿಮಿಷ ಮಾಡಬೇಕು. ಸೊ ಇದು ಏನು ಮಾಡುತ್ತೆ ಅಂದರೆ, ನೀವು ತುಂಬ ವರ್ಷದಿಂದ ತಿನ್ಕೊಂಡು ಬಂದಿರ್ತೀರ ಅಂದ್ಕೊಳ್ಳಿ, ಅಂದರೆ ಟಾಕ್ಸಿನ್ ಇರುವಂತಹ ಫುಡ್ಡು ಯಾವುದು, ಈಗ ಹೋಗ್ಬಿಟ್ಟು ಮಸಾಲೆ ಪುರಿ ತಿನ್ನೋದಾಗಿರ್ಬೋದು, ಪಾನಿಪುರಿ ತಿನ್ನೋದಾಗಿರ್ಬೋದು, ಹೋಗ್ಬಿಟ್ಟು ಜಂಕ್ ಫುಡ್ ತಿನ್ನೋದಾಗಿರ್ಬೋದು, ಪಿಜ್ಜಾ ಬರ್ಗರ್ ಯಮ್ಮಿ ಅಂದ್ಕೊಂಡು ಯಾವುದು ಕೋಕಾ ಕೋಲಾ ಆಗಿರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಅಂತಾರಲ್ಲ ಅದೆಲ್ಲ ಕುಡ್ದಿರ್ತೀರ. ಆಮೇಲೆ ಏನಾರ ಒಂದು ಕರಿದ ಪದಾರ್ಥಗಳು ಬಜ್ಜಿ ಬೋಂಡ ಆ ಥರದ್ದೆಲ್ಲ ತಿಂದಿರ್ತೀರ ಅಂದ್ಕೊಳ್ಳಿ. ಸೊ ಅದ್ರದ್ದೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಒಂದು ಲಿವರ್ನಲ್ಲಿ ಫುಲ್ಲು ಅದು ಕ್ಲಿಯರ್ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ ಅಂತ ನಾನು ಹೇಳ್ತೀನಿ ನೋಡಿ. ಸೊ ನಾವು ಮೇಲಿಂದ ಮೇಲೆ ಫುಡ್ನ ಇಂಟೇಕ್ ಮಾಡ್ತಾನೆ ಇದ್ದರೆ ಅದಕ್ಕೆ ಟೈಮೇ ಸಿಗಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಅದು ಇದು ಮಾಡೋಕ್ಕೆ. ಸೊ ಆ ಟಾಕ್ಸಿನ್ ಎಲ್ಲ ಕರೆಕ್ಟಾಗಿ ಕ್ಲಿಯರ್ ಆದರೆ ತಾನೇ ಅದು ಪುಷ್ ಮಾಡೋರೆ ತಾನೇ ಹೋಗೋಕ್ಕೆ, ಅಂದರೆ ಗಟ್ ಹೆಲ್ತ್ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಅದಕ್ಕೆ ನಾನು ಇವಾಗ ಏನೋ ಒಂದು ಕಷಾಯ ಮಾಡಿ ತೋರಿಸ್ತಾ ಇದ್ದೀನಿ, ಅದು ಹೆಂಗೆ ವರ್ಕೌಟ್ ಆಗುತ್ತೆ ನಿಮಗೆ ಅಂದರೆ, ಕುಡಿದ ತಕ್ಷಣ ನಿಮಗೆ ಫುಲ್ ಏನೇನು ಎಷ್ಟು ದಿವಸದಿಂದ ನಿಮ್ಮ ಹೊಟ್ಟೆಲಿ ಕಲ್ಮಶ ಸೇರ್ಕೊಂಡಿರುತ್ತೋ, ಟಾಕ್ಸಿನ್ ಅಂದರೆ ಕಲ್ಮಶ ಅಂತಲೇ ಅಂದ್ಕೊಳ್ಳಿ. ಸೊ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಈವನ್ ಏನು ಗೊತ್ತಾ, ಒಂದೊಂದು ಸಲ ಬಾತ್ರೂಮ್ಗೂ ಅರ್ಜೆಂಟ್ ಆಗುತ್ತೆ ನಿಮಗೆ, ಆದರೆ ಒಳ್ಳೆಯದೇ, ಯಾಕಂದರೆ ಇರೋವರ ಇದೆಲ್ಲ ಹೋದ್ರೇ ನಿಮ್ಮ ಹೊಟ್ಟೆ ಕ್ಲಿಯರ್ ಆಗೋದು. ಮತ್ತು ಬ್ಲಡ್ ಪ್ಯೂರಿಫೈ ಮಾಡುತ್ತೆ. ಇಪ್ಪಲಿ ಅಂತ ಏನು ತೋರಿಸೋದ್ನೋ ಅದು ಬ್ಲಡ್ ಪ್ಯೂರಿಫೈಯರೇ ಅದು. ಓಕೆನಾ? ಸೊ ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಸ್ಕಿನ್ ಪ್ರಾಬ್ಲಮ್ ಎಲ್ಲ ಬರೋದು ಬ್ಲಡ್ ಪ್ಯೂರಿಫೈ ಇಲ್ಲದೆ ಇರುವಾಗ. ಓಕೆನಾ? ಸೊ ಇದೆಲ್ಲ ನೀವು ತಗೊಂಡು ಒಂದು ಕಷಾಯ ಥರ ಮಾಡಿ ಕುಡಿದಾಗ, ಇದು ವಾರದಲ್ಲಿ 2 ದಿನ ಮಾಡಬೇಕು, ಡೈಲಿ ಮಾಡ್ಕೊಂಬಂದರೆ ಹೀಟ್ ಆಗಿಬಿಡುತ್ತೆ ಬಾಡಿ. ಸೊ ಅರ್ಥ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಒಂದೊಂದು ನೀತಿ ನಿಯಮ ಅನ್ನೋದು ಇರುತ್ತೆ, ಅದನ್ನು ಫಾಲೋ ಮಾಡಿ. ಸೊ ನಾನು ಗ್ರೀನ್ ಟೀ ತೋರಿಸೋದ್ನಲ್ಲ, ಅದು ಬೇಕಾದ್ರೆ ನೀವು ಡೈಲಿ ಮಾಡಿ, ಮುಖ ಇನ್ನೂ ಚೆನ್ನಾಗಾಗುತ್ತೆ, ಬೆಳ್ಳಗಾಗಿ ಹೋಗ್ತೀರಾ, ಅದೇನು ಪ್ರಾಬ್ಲಮ್ಮೇ ಇಲ್ಲ. ಬಿಕಾಸ್ ಅದು ಹರ್ಬಲ್ದು, ಇದು ಹರ್ಬಲ್ಲು, ಬಟ್ ತುಂಬಾ ಇಂಟೇಕ್ ಮಾಡೋದ್ರಿಂದ ನಮಗೆ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಾರದಲ್ಲಿ 2 ದಿನ ಮಾಡಿ. ಇವಾಗ ಒಂದು ಸೋಮವಾರ ಮಾಡಿರ್ತೀರ ಅಂದ್ಕೊಳ್ಳಿ, ಅಥವಾ ಶನಿವಾರ ಮಾಡಿದರೆ ಬುಧವಾರ ಮಾಡಿ, ಆಯಿತಾ? ಆ ಥರ. ಇವಾಗ ನೀವು ಸೋಮವಾರ ಮಾಡಿದರೆ ಒಂದು ಗುರುವಾರ ಮಾಡಿ, ಸೋಮವಾರ ಗುರುವಾರ.
ಇಲ್ಲ ನೀವು ಶನಿವಾರ ಮಾಡಿದರೆ ಶನಿವಾರನೋ ಭಾನುವಾರನೋ ಮಾಡಿದರೆ ಗುರುವಾರ ಇಲ್ಲ ಶುಕ್ರವಾರ ಆ ಥರ ಮಾಡ್ಕೊಳ್ಳಿ. ಗ್ಯಾಪ್ ಇರಬೇಕು ಒಂದು ಸ್ವಲ್ಪ. ಒಂದು ದಿನ ಮಾಡಿದ್ರೆ 3 ದಿನ ಗ್ಯಾಪ್ ಕೊಟ್ಟು ಇನ್ನೊಂದು ದಿನ ಟ್ರೈ ಮಾಡಿ, ವಾರದಲ್ಲಿ 2 ಸಲ. ಓಕೆನಾ ಫ್ರೆಂಡ್ಸ್? ಅದು ಮಾಡೋದ್ರಿಂದ ಏನೋದ್ರೆ ತುಂಬ ಬ್ಯೂಟಿಫುಲ್ ಆಗುತ್ತೆ ನಿಮ್ಮ ಸ್ಕಿನ್ನು. ಆಮೇಲೆ ಪಿಗ್ಮೆಂಟೇಷನ್ ಎಲ್ಲರೂ ಹೇಳೋದು ನಾನು ನೋಡ್ತಾನೆ ಇರ್ತೀನಿ, ಅಯ್ಯೋ ನಾವು ಆಗ್ತಾ ಇರ್ತೀವಿ ಹೋಗ್ತಾ ಇಲ್ಲ ಅಂತ. ಹೊಟ್ಟೆ ಒಳಗಿಂದ ಕ್ಲೀನ್ ಮಾಡ್ಕೊಂಬನ್ನಿ, 1 ಮಂತ್ ಮಾಡಿ. ಅದ್ರ ಜೊತೆಗೆ ಮುಲೈತಿ, ನಾನು ಏನು ಹೇಳಿದ್ನೋ ಮೊಸರಲ್ಲಿ ಮುಲೈತಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಬನ್ನಿ. ಮತ್ತು ಜಾಕಾಯ್ದು ಹಸಿ ಹಾಲ್ದು ರಾತ್ರಿ ಹೊತ್ತು ಹಾಕೊಂಬಿಡಿ. ಬೆಳಗ್ಗೆ ಹೊತ್ತು ಮುಲೈತಿ ಮತ್ತು ಮೊಸರನ್ನ ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿ ಒಂದು 20 ನಿಮಿಷ ಬಿಟ್ಟು ಮುಖ ತೊಳೆದ್ಬಿಟ್ಟು ಅದಾದಮೇಲೆ ಅಲೋವೆರಾ ಜೆಲ್ನ ಅಪ್ಲೈ ಮಾಡಿಬಿಡಿ ಸ್ಕಿನ್ಗೆಲ್ಲ. ಆಮೇಲೆ ನೀವು ಸ್ನಾನ ಮಾಡ್ಬೇಕಾದ್ರೆ ಅದು ವಾಶ್ ಮಾಡಿ. ಹೆಂಗೆ ಮಾಡ್ಕೊಂಬನ್ನಿ. ಏನು ಗೊತ್ತಾ, ಕಷ್ಟಪಟ್ರೆ ಫಲ ಸಿಗೋದು. ಸುಮ್ಮನೆ ಒಂದು ದಿನ ಮಾಡಿಬಿಟ್ಟು ಬಿಟ್ಬಿಟ್ಟು ಯಾಕೋ ನನಗೆ ಆಗ್ತಾ ಇಲ್ಲ ಅಂದರೆ ಅದು ಆಗಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಎಫರ್ಟು ನೀವು ಹಾಕ್ಬೇಕಾಗುತ್ತೆ. ಓಕೆನಾ? ಸೊ ಇದು ಮಾಡೋದ್ರಿಂದ ನೋಡಿ ಕೂದಲು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂಥರ ನೋಡೋದಕ್ಕೆ ಲುಕ್ ಬರುತ್ತೆ. ಅಂದರೆ ಶೈನಿಂಗ್. ಇದು ನಾನು ಹೇಳೋದು ಕಪ್ಪು ಕೂದಲಾಗುತ್ತೆ ಮೇಯ್ನಾಗಿ. ನೋಡಿ ಯಾರಿಗೆ ಬೇಕು ಕಪ್ಪು ಕೂದಲು, ಸೊ ಅವರೆಲ್ಲ ಈ ಥರ ಟ್ರೈ ಮಾಡಿ. ಸೊ ಇದೆಲ್ಲ ಏನು ಗೊತ್ತಾ, ನ್ಯಾಚುರಲ್ ಆಗಿ ನಮ್ಮದು ಪ್ರೀಮೇಚರ್ಡ್ ಗ್ರೇ ಏರ್ ಅಂತಾರಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಸೊ ನೀವು ಅನ್ಕೋಬೋದು ಕಷಾಯದಲ್ಲಿ ಏನು ಅಂದರೆ, ಕಷಾಯದಲ್ಲಿರುವಂತಹ ಮ್ಯಾಜಿಕ್ ಇದು ಯಾವುದ್ರಲ್ಲೂ ಇರಲ್ಲ, ಗೊತ್ತಾಯ್ತಾ? ಸೊ ಇವಾಗ ತೋರಿಸ್ತೀನಿ ಬನ್ನಿ, ಅದಾಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇದು ಈ ಥರ ಬಂದಿರುತ್ತೆ ಕಷಾಯ. ಅದು ತುಂಬ ಡಾರ್ಕ್ ಕಲರ್ ಇತ್ತಲ್ವ ನಾನು ಫಸ್ಟ್ ತೋರಿಸಿದ್ದು. ಸೊ ಇದು ಒಂಥರ ಕಷಾಯ ಥರ ಆಗಿರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಒಂದು ಸ್ವಲ್ಪ ಬೆಲ್ಲ, ಇಲ್ಲಾಂದರೆ ಒಂದು ಸ್ವಲ್ಪ ಹಾರದ ಮೇಲೆ ಒಂಚೂರು ಬೆಚ್ಚಗಿರುವಾಗೆ ಕುಡಿಬೇಕಿದು. ಆವಾಗ ನೀವು ಹನಿ ಹಾಕೋಬೇಕು ಅಂದರೆ ಬೆಚ್ಚಗಿರುವಾಗ ತೊಗೊಳ್ಳಿ. ಇಲ್ಲ ನಾವು ಬಿಸಿ ಬಿಸಿಯಾಗಿ ಕುಡಿಯೋಕ್ಕೆ ಇಷ್ಟಪಡ್ತೀವಿ ಅಂದರೆ ಬೆಲ್ಲ ಹಾಕ್ಕೊಂಡು ಕುಡೀರಿ, ನಿಮ್ಮ ಇಷ್ಟ. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 2 ಮ್ಯಾಜಿಕಲ್ ಡ್ರಿಂಕ್ ಬಗ್ಗೆ ತೋರಿಸಿದ್ದೀನಿ. ಸೊ ನಿಮ್ಗೆ ಅಕಸ್ಮಾತ್ ಬೆಲ್ಲನೂ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ, ಕೆಲವರೆಲ್ಲ ನಾವು ಡಯಾಬಿಟೀಸ್ ಪೇಷಂಟ್ಗಳಿದ್ದೀವಿ, ನಮಗೆ ಬೆಲ್ಲ ಅದೆಲ್ಲ ಆಗಲ್ಲ ಅಂದರೆ ಹಾಗೆ ಕುಡೀರಿ, ಯಾರು ಬೇಡ ಅಂದಿದ್ದು. ನಾನು ಆ್ಯಕ್ಚುಲಿ ಏನೂ ಹಾಕ್ಕೊಳ್ಳೋದೇ ಇಲ್ಲ, ಬೆಲ್ಲನೂ ಹಾಕಲ್ಲ, ನಾನು ಹನಿನೂ ಹಾಕ್ಕೊಳ್ಳಲ್ಲ, ಹಂಗೆ ಕುಡ್ಕೊತಾ ಬರ್ತಿರ್ತೀನಿ. ಅದು ಎಷ್ಟೇ ಕಹಿ ಇರ್ಬೋದು, ಎಷ್ಟೇ ಒಂಥರ ಸೊಗಡು ಅಂತಾರೆ ನೋಡಿ, ಆ ಥರ ಏನೇ ಇದ್ರೂ ನಾನು ತೊಗೋತೀನಿ. ಬಿಕಾಸ್ ನನ್ನ ಹೆಲ್ತ್ ಇಂಪಾರ್ಟೆಂಟ್. ನಮಗೆ ಚೆನ್ನಾಗಿ ಮುಖ ಎಲ್ಲ ಚೆನ್ನಾಗಿ ಆಗಬೇಕಂದ್ರೆ ಒಂದು ಸ್ವಲ್ಪ ಎಫರ್ಟ್ ಹಾಕ್ಬೇಕಲ್ವಾ. ಆಮೇಲೆ ನನಗೆ ತುಂಬ ಖುಷಿ ಆಗ್ತದೆ ಫ್ರೆಂಡ್ಸ್, ನನ್ನದು ಚಾನಲ್ಲು ಈ ನಿಮ್ಮೆಲ್ಲರ ಸಪೋರ್ಟಿಂದನೇ, ಅದನ್ನೇ ಹೇಳಕ್ಕೆ ಬಂದೆ. ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಚಾನಲ್ನಲ್ಲಿ ಇದು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾಯಿದೆ. 4,000 ಮೇಲೇ ದಾಟಿದೆ. ಸೊ ಇದೇ ಥರ ನನ್ನ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಒಳ್ಳೊಳ್ಳೆಯದೇ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇವತ್ತು ನಾನು ತೋರಿಸಿದ್ದು ಯಾವ ಒಂದು ಇದರಲ್ಲೂ ತೋರಿಸಿರಲ್ಲ ಯೂಟ್ಯೂಬಲ್ಲಿ, ಬಿಕಾಸ್ ಇದು ನನ್ನ ಓನ್ ಕ್ರಿಯೇಷನ್ನು. ಓಕೆನಾ? ಸೊ ಅದಕ್ಕೆ DIY ಅಂತ ಇಟ್ಬಿಟ್ಟಿದ್ದೀನಿ. ನನ್ನ ಒಂದು ಓನ್ ಕ್ರಿಯೇಷನ್ ಆಗಿರುತ್ತೆ. ಸೊ ಇದ್ರದ್ದು ನನಗೆ ಬೆನಿಫಿಟ್ ಸಿಕ್ಕಿದ ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿರೋದು. ಓಕೆನಾ? ಸೊ ನೋಡಿ, ನಾನು ಸೀಕ್ರೆಟ್ ಹೇಳಿದ್ದೀನಿ ನಿಮಗೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗೆ ಮಾಡ್ಕೊಂಬಿಡಿ. ಓಕೆನಾ? ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.